ಈ ದೇಹ ಗೂಡು ಹೋಗುವ ಮುನ್ನ ಅಲ್ಲ ಹೋಗಿ ಬೆನ್ನ ಬಾಗುವ ಮುನ್ನ ಅನ್ಯರಿಗೆ ನೀ ಅಂಗಾಗದ ಮುನ್ನ ನಿಮ್ಮ ಸೌಂದರ್ಯ ಮುಪ್ಪಾಗದ ಮುನ್ನ ನಿಮ್ಮ ಸಿರಿ ಸಂಪತ್ತು ಕುಂದಾಗದ ಮುನ್ನ ನಿಮ್ಮ ಮೃತ್ಯು ನಿಮ್ಮ ಮುಟ್ಟದ ಮುನ್ನ ಒಮ್ಮೆ ಯಾದರೂ ಪೂಜಿಸಬಲ್ಲಯ ಒಮ್ಮೆ ಯಾದರೂ ಆರಾಧಿಸಬಲ್ಲಯ ಯಾವ ನಮ್ಮ ಶನೇಶ್ವರನನ್ನ ಬರರೇ ಬಪ್ಪರೇ ರುದ್ರೆ ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಅನ್ನತೋ ಪ್ರಾಣ ಯಾವ ಪ್ರತಿಯೊಬ್ಬ ಮನುಷ್ಯನು ನನಗೆ ಕಷ್ಟ ಕಷ್ಟ ಎಂದು ಸುಮ್ಮನೆ ಕುಳಿತಿದ್ದರೆ ಸುಖವನ್ನು ಬಯಸಲು ಸಾಧ್ಯವಿಲ್ಲ. ಈ ಕಷ್ಟ ಕಾರ್ಯವನ್ನ ನೀನು ಕಷ್ಟದಿಂದ ಖುಷಿಯಿಂದ ಮಾಡಿದರೆ ಆ ಕಾರ್ಯವು ಸಿದ್ಧಿಯಾಗುತ್ತದೆ ಎಂದು ಆ ಭಗವಂತನು ಬರೆದಿರಬಹುದಲ್ಲ ಎಂದು ಯೋಚಿಸಬೇಕು. ಬರರೇ ಬಪ್ಪರೇ ರುದ್ರೆ ಇಂತಪ್ಪ ಶುಭ ದಿನದಂದು ಯಾವ ಊರಿನ ರಾಜ ಬೀದಿಯಲ್ಲಿ ವಿರಾಜಮಾನವಾಗಿ ಯಾವ ನಮ್ಮ ಶನೇಶ್ವರ ಸ್ವಾಮಿಯವರ ವಿಜಯ ಮಹೋತ್ಸವವನ್ನ ಎಂತಪ್ಪ ಬಣ್ಣಿಸಲೇ ಯಾವಯ್ಯ ದೀಪಾಲಂಕಾರದ ಪಲ್ಲಕ್ಕಿಯೊಂದಿಗೆ ಹೂವಿನ ಅಲಂಕಾರದೊಂದಿಗೆ ಶಿಖರದಲ್ಲಿ ಕಲಸರೂಢನಾಗಿ ಮುರಿದ ಮೀಸೆಯವನಾಗಿ ಕೈಯಲ್ಲಿ ಬಿಲ್ಲು ಬಾಣವನ್ನು ಹಿಡಿದು ಕಾಗೆಯನ್ನ ತನ್ನ ವಾಹನವನ್ನಾಗಿ ಇರಿಸಿಕೊಂಡು ಸುತ್ತಲೂ ಶಂಖ ಚಕ್ರಗಳನ್ನು ಧರಿಸಿ ಕತ್ರಿಗಳನ್ನು ಧರಿಸಿ ಬರರೇ ಯಾವಯ ಗೆಜ್ಜೆನಾದವನ್ನು ಧರಿಸಿ ಯಾವಯ ನಮ್ಮಯ್ಯ ಮುಷರೇಶ್ವರರು ತಲೆಬಾಗಿ ನಡೆದವರನ್ನ ತಲೆ ಕಾಯುತ್ತಾ ಬೇಡಿದ ಭಕ್ತರ ಕಷ್ಟಗಳನ್ನು ಈಡೇರಿಸುತ್ತಾ ನಾನು ನಾನು ಎಂದು ಮೆರೆದಂತಹ ದುರಂಕಾರಿಗಳಿಗೆ ಶಿಕ್ಷಕನಾಗಿ ತಲೆಬಾಗಿ ನಡೆದವರ ಶಿಕ್ಷಕರಿಗೆ ರಕ್ಷಕನಾಗಿ ಯಾವ ಶುಭ ದಿನದಂದು ಈ ಊರಿನ ರಾಜಬೀದಿಯಲ್ಲಿ ತಾಯಿ ಅನ್ನಪೂರ್ಣೇಶ್ವರ ಪೂಜೆಯನ್ನು ಗೈಯುತ್ತಿರುವ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವ ಎಲ್ಲ ಸುಮಂಗಲಿಯರಿಗೂ ಎಲ್ಲ ಬಂಧು ಬಾಂಧವರಿಗೂ ಎಲ್ಲ ಭಕ್ತರಿಗೂ ಆ ಅನ್ನಪೂರ್ಣೇಶ್ವರ ಕೃಪೆಯು ಸದಾ ಇರಲಿ ಎಂಬುದಾಗಿ ಯಾವಯ ಅನ್ನಪೂರ್ಣೇಶ್ವರಿಯ ಹಡಿದಾವರೆಗಳಿಗೆ ವಂದಿಸುತ್ತಾ ಬರರೇ ವಾದ್ಯ ವೈಭವಗಳನ್ನ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ರೀತಿ ಭಿಕ್ಷೆಯನ್ನು ಬೇಡಲೇಬೇಕು. ಆದ ಕಾರಣ ಸಂಪತ್ತು ಐಶ್ವರ್ಯ ಬಂದಾಗ ಇಕ್ಕದೆ ಕಷ್ಟ ಬಂದಾಗ ಕುಕ್ಕದೆ ತಮ್ಮ ಮನದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ವಯಸ್ಸಾದ ನಂತರ ಕೊಲೆ ಕಾಲದಲ್ಲಿ ಮೋಕ್ಷವನ್ನು ಪಡೆಯಬೇಕೆಂದರೆ ಯಾವ ಇಂತಹ ಶುಭ ಕಾರ್ಯಗಳಲ್ಲಿ ದೇವತೆಗಳ ಕಾರ್ಯಗಳಲ್ಲಿ ಪಾಲ್ಗೊಂಡು ಅವರ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ನುಡಿಯುತ್ತಾ ತಾಯಿ ಜಗನ್ಮಾತೆಯ ಸ್ಮರಿಸುತ್ತಾ ವರವ ಕೊಡ ಚಾಮುಂಡಿ